ಕೋಲಾರದ ನಗರಸಭೆಯಲ್ಲೂ ಕೂಡ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ. ದಲ್ಲಾಳಿಗಳ ಆಟಕ್ಕೆ ಕಡಿವಾಣ ಹಾಕೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಯಾವ ನಗರಸಭೆಯಲ್ಲಿ ದಲ್ಲಾಳಿಗಳ ಹಾವಳಿ ಇಲ್ಲ ಹೇಳಿ? ಕೋಲಾರದಲ್ಲೂ ಕೂಡ ದಲ್ಲಾಳಿಗಳ ಹಾವಳಿ ತಪ್ಪಿದ್ದಲ್ಲ. ಬ್ರೋಕರ್ಗಳ ವಿರುದ್ಧ ನಗರಸಭೆ ಆಯುಕ್ತರಿಂದ ದೂರನ್ನ ನೀಡಲಾಗಿದೆ. ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ನಗರಸಭೆಯ ಆಯುಕ್ತರು ಮನವಿ ಮಾಡಿಕೊಂಡಿದ್ದಾರೆ. ಕೋಲಾರ ನಗರಸಭೆಯಲ್ಲಿ ಇರೋದು ಕಾಂಗ್ರೆಸ್ ಆಡಳಿತ. ದಲ್ಲಾಳಿಗಳ ವಿರುದ್ಧ ಶಾಸಕ ಕೊತ್ತೂರು ಮಂಜುನಾಥ್ ಗರಂ ಆಗಿದ್ರು. ದಲ್ಲಾಳಿಗಳ ಆಟಕ್ಕೆ ಅಥವಾ ಅವರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳೋದು ಯಾವಾಗ? ವಿಪರೀತ ಆಗ್ಬಿಟ್ಟಿದೆ ಬ್ರೋಕರ್ಗಳ ಹಾವಳಿ. ಬ್ರೋಕರ್ಗಳ ವಿರುದ್ಧ ನಗರಸಭೆ ಆಯುಕ್ತರು ದೂರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಕೋಲಾರ ನಗರಸಭೆಯಲ್ಲಿರೋದು ಕಾಂಗ್ರೆಸ್ನ ಆಡಳಿತ. ದಲ್ಲಾಳಿಗಳ ವಿರುದ್ಧ ಶಾಸಕ ಕೊತ್ತೂರು ಮಂಜುನಾಥ್ ಗರಂ ಆಗಿದ್ದಾರೆ. ದಲ್ಲಾಳಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಬೀಳೋದು ಯಾವಾಗ ಅಂತ ಪ್ರಶ್ನಿಸ್ತಾ ಇದ್ದಾರೆ. ನೋಡಿ, ಕೋಲಾರ ನಗರಸಭೆ ಕಚೇರಿ ಆವರಣದಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಪೊಲೀಸ್ ಇಲಾಖೆಗೆ ದೂರು ನೀಡುವ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸಿ ಅಂತ ಹೇಳಿ ಆಯುಕ್ತರು ದೂರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ. 100% ಇದು ಅಧಿಕಾರಿಗಳು ಇದರಲ್ಲಿ ವಿಫಲರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಏನು ನಾವು ಇವತ್ತಿನ ದಿನ ಜನಪ್ರತಿನಿಧಿಗಳಾಗಿದ್ದೀರಿ, ಎಲ್ಲೋ ಒಂದು ಕಡೆ ಇದನ್ನು ತಡೆಗಟ್ಟೋದ್ರಲ್ಲಿ ನಾವು ವಿಫಲರಾಗಿದ್ದೀರಿ ಅಂತ ಹೇಳಬೇಕು. ವ್ಯವಸ್ಥೆ ಹಂಗಾಗ್ಬಿಟ್ಟಿದೆ. ಯಾಕಂದರೆ ಒಬ್ಬರು ನಿಂತ್ಕೊಂಡು ಅಥವಾ ಇಬ್ಬರು ಫೈಟ್ ಮಾಡೋಕ್ಕಾಗೋದಿಲ್ಲ ಈ ಸಿಸ್ಟಮ್ಮು. ಏನಾಗುತ್ತೆ ಅಂದರೆ ನಾವು ಆಫೀಸಲ್ಲಿ ಇಂಥ ಮಧ್ಯವರ್ತಿಗಳನ್ನ ಬ್ರೇಕ್ ಹಾಕೋದಕ್ಕೆ ಅಥವಾ ಅವರು ಕಂಡಾಗ ನಾವು ಬೈದು ಕಳಿಸ್ಬೋದು. ಮತ್ತೆ ಏನಾಗುತ್ತೆ, ಯಾವುದೋ ಒಂದು ಅಧಿಕಾರಿನ ಎಲ್ಲ ಒಂದು ಹೋಟ್ಲಲ್ಲೋ ಬೇರೆ ಕಡೆ ಕೂತ್ಕೊಂಡು ಅವ್ರ ಜೊತೆ ವ್ಯವಹಾರ ಕುದುರಿಸಿ ಡೆಲಿವರಿ ತೊಗೊತಾರೆ ಖಾತನ. ಹಾಗಾಗಿ ಅದು ನಮ್ಮ ಗಮನಕ್ಕೂ ಬರೋದಿಲ್ಲ, ಗೊತ್ತಾಗೋದು ಇಲ್ಲ. ಈ ವ್ಯವಸ್ಥೆ ಇವತ್ತಿನ ದಿನ ಕೋಲಾರ ನಗರಸಭೆಯಲ್ಲಾಗಿರ್ಬೋದು, ಬೇರೆ ಕಡೆನೂ ಸುಮಾರಷ್ಟು ಕಡೆ ನಗರಸಭೆಗಳಲ್ಲಿ ಇದೇ ವ್ಯವಸ್ಥೆ ಇದೆ. 100% ಇದು ನಾವು ಅದಕ್ಕೆ ಆರಕ್ಷಕ ಇಲಾಖೆಗೆ ಹಾಕಿದ್ದೀವಿ. ತಾವು ಗಸ್ತು ತಿರುಗಬೇಕಾದ್ರೆ ಪೊಲೀಸರು ಒಂದು ರೌಂಡ್ ನಮ್ಮ ಆಫೀಸ್ ಕಡೆ ಬರಬೇಕಾಗುತ್ತೆ. ಯಾರಾದರೂ ಮಧ್ಯವರ್ತಿಗಳು, ಅನಧಿಕೃತ ವ್ಯಕ್ತಿಗಳು ಕಂಡು ಬಂದಲ್ಲಿ ಅವ್ರ ಮೇಲೆ ಕಾನೂನಿನಂತೆ ಸೂಕ್ತ ಕ್ರಮ ವಹಿಸಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಯಾಕಂದರೆ ನಮ್ಮ ಆಫೀಸಲ್ಲಿ ಪ್ರಾರಂಭದಲ್ಲೇ ಜನನ ಮರಣ ಪ್ರಮಾಣ ಪತ್ರ ಕೊಡ್ತಾ ಇರ್ತೀವಿ. ಅಲ್ಲಿ ಪಬ್ಲಿಕ್ ಗೊತ್ತಿಲ್ಲದಿರೋ ಯಾರಾದರೂ ಹೊರಗಡೆ ಯಾರಿಗೂ ದುಡ್ಡು ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಸುಮಾರು ಕಡೆ ಬೋರ್ಡನ್ನು ಸಹ ಹಾಕಿದ್ವಿ. ಆದರೂ ಸಹ ಕೆಲವರು ಅನಕ್ಷರಸ್ಥರಾಗ್ಬೋದು ಅಥವಾ ಕೆಲವರು ಅವಿದ್ಯಾವಂತರು ಅಥವಾ ತಿಳಿದೇ ಇರೋರು, ಕಚೇರಿ ಅಂದರೆ ಏನು ತಿಳಿದೇ ಇರೋರು ಈ ಕಚೇರಿಯಿಂದ ಆಚೆ ಯಾರಾದರೂ ಇದ್ದರೆ ಅಂದರೆ ನಮ್ಮ ಕಾಂಪೌಂಡಿಂದ ಆಚೆ ಯಾರಿಗಾದ್ರೂ ಕೊಟ್ಬಿಡೋದು, ಈ ಥರ ಮೋಸ ಹೋಗೋ ಅವಕಾಶ ಇರೋದ್ರಿಂದ ಅದು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೀವಿ. ನಮ್ಮವ್ರು ಯಾರು ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಸದ್ಯ ಕೋಲಾರ ನಗರಸಭೆ ಆವರಣದಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ವತಃ ನಗರಸಭೆಯ ಆಯುಕ್ತರೇ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಅಥವಾ ಪೊಲೀಸರು ಏನ್ ಕ್ರಮ ಜರುಗಿಸ್ತಾ ಇದ್ದಾರೆ? ಹೌದು ಸಿಂಧೂರ, ಇದು ಕೋಲಾರದ ನಗರಸಭೆಯಲ್ಲಿರುವಂತ ಪರಿಸ್ಥಿತಿ. ಇಲ್ಲಿ ಕೆಲಸ ಕಾರ್ಯಗಳಿಗೋಸ್ಕರ ಬರುವಂತ ನಾಗರಿಕರಿಗೆ ಇಲ್ಲಿನ ದಲ್ಲಾಳಿಗಳ ಕಾಟ ಹಾವಳಿ ಹೆಚ್ಚಾಗಿದೆ. ನಮ್ಮ ಕಚೇರಿ ಸಿಬ್ಬಂದಿವರೆಗೂ ಬಂದು ಯಾವುದೇ ರೀತಿಯಾದಂತ ಕೆಲಸ ಕಾರ್ಯಗಳನ್ನ ನೇರವಾಗಿ ಮಾಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರು ಯಾವುದೇ ರೀತಿಯಾದಂತ ದಲ್ಲಾಳಿಗಳನ್ನ ಎಂಟರ್ಟೈನ್ ಮಾಡಬಾರ್ದು ಅಂತ ಹೇಳಿ ಸ್ವತಃ ನಗರಸಭೆ ಸದಸ್ಯರು ಅವರು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ. ಆ ರೆಸೊಲ್ಯೂಷನ್ ಆಧಾರವಾಗಿ ಇಟ್ಕೊಂಡು ಆಯುಕ್ತರು ಪೊಲೀಸ್ ಠಾಣೆಗೆ ಏನು ದೂರು ಕೊಟ್ಟಿದ್ದಾರೆ. ನಗರಸಭೆ ಆವರಣದಲ್ಲಿ ಯಾರಾದ್ರೂ ದಲ್ಲಾಳಿಗೆ ಕಂಡು ಬಂದ್ರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವ್ರು ಮನವಿ ಮಾಡಿದ್ದಾರೆ. ನಗರಸಭೆಯ ಒಂದು ಇತಿಹಾಸದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳೇ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಕ್ರಮ ಜರುಗಿಸಿ ಈ ಬ್ರೋಕರ್ಗಳ ಹಾವಳಿಯನ್ನ ನಿಯಂತ್ರಣ ಮಾಡಿ ಅಂತ ಕೇಳ್ಕೊಂಡಿರುವಂತದ್ದು ಒಂದು ಹೊಸ ಬೆಳವಣಿಗೆ ಆಗಿದೆ. ಅಕ್ರಮಗಳು ಮತ್ತು ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕ್ಬೇಕಾದಂತ ಅಧಿಕಾರಿಗಳೇ ನಮ್ಮನ್ನ ಈ ದಲ್ಲಾಳಿಗಳಿಂದ ಕಾಪಾಡಿ ಅಂತ ಹೇಳಿ ಪೊಲೀಸರಿಗೆ ಮೊರೆ ಹೋಗಿರುವಂತದ್ದು ಇದೊಂದು ರೀತಿಯಾದಂತ ವಿಚಿತ್ರವಾದ ಬೆಳವಣಿಗೆ ಅಂತ ಕೂಡ ಹೇಳ್ಬೋದು ಸಿಂಧೂರ. ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗಾಗಿ.